ತುಂಬಾ ಜನ ಯೂಟ್ಯೂಬ್ನ ಯೂಸ್ ಮಾಡ್ತಾ ಇರೋರು ಈ ತಪ್ಪನ ಮಾಡ್ತಾ ಇದ್ದೀರಾ. ಅದರಲ್ಲೂ ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋರು, ತುಂಬಾ ದಿನದಿಂದ ಚಾನಲ್ ಇಟ್ಕೊಂಡಿರೋರು, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರೋರು ಕೂಡ ಇದೇ ತರ ತಪ್ಪನೆ ಮಾಡ್ತಾ ಇದ್ದೀರಾ. ನಾನು ಸುಮಾರು ವಿಡಿಯೋಗಳನ್ನ ನೋಡಿದೆ, ಯಾಕೆ ಈ ತರ ಮಾಡ್ತಿದ್ದಾರೆ ನನಗೆ ಗೊತ್ತಾಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅನಿಸ್ತು. ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಅದರಲ್ಲೂ ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿರೋರು, ಮಾಡಬೇಕು ಅಂತ ಇರೋರು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಲಾಸ್ಟ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಅದರಲ್ಲಿ ತುಂಬಾ ಚೆನ್ನಾಗಿ ಕಮೆಂಟ್ಗಳನ್ನ ಹಾಕಿದ್ದಾರೆ. ಜೊತೆನಲ್ಲಿ ಒಂದಷ್ಟು ಕ್ವೆಶನ್ಸ್ಗಳು ಅಂದ್ರೆ ಅವರ ಕನ್ಫ್ಯೂಷನ್ಸ್ನ ಕೇಳಿದ್ದಾರೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಎರಡು ಕಮೆಂಟ್ಗಳನ್ನ ತಗೊಂಡಿದ್ದೀನಿ. ಆ 2 ಕಮೆಂಟ್ಗಳಿಗೆ ನಾನು ಇದರಲ್ಲಿ ಕೊನೆಯಲ್ಲಿ ಉತ್ತರ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೇನೆ ನಿಮ್ಗೆ ನೀಟಾಗಿ ವಿಷಯ ಅರ್ಥ ಆಗತ್ತೆ. ಇನ್ನು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ರೆ, ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಷ್ಟೇನೆ. ಅವರಿಗೆ ಸರಿಯಾಗಿ ಹ್ಯಾಶ್ ಟ್ಯಾಗ್ನ ಎಲ್ಲಿ ಬಳಸಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಸುಮ್ಮನೆ ಹಾಕ್ಬೇಕು ಅಂತ ಹ್ಯಾಶ್ ಟ್ಯಾಗ್ಗಳನ್ನ ಹಾಕ್ತಾ ಇರ್ತಾರೆ. ಸರಿಯಾದ ಜಾಗದಲ್ಲಿ ಹ್ಯಾಶ್ ಟ್ಯಾಗ್ ಹಾಕದೆ ಹೋದ್ರೆ ಅಟ್ಲೀಸ್ಟ್ ನಾನೇನು ತುಂಬಾ ನಿಮ್ಮ ಹ್ಯಾಶ್ ಟ್ಯಾಗ್ ಇಂದ ವೈರಲ್ ಆಗ್ಬಿಡುತ್ತೆ ವಿಡಿಯೋ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ವಿಷಯ ಕೂಡ ಇರಬೇಕು, ತಮ್ನೇಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಆದ್ರೂನು ಅಟ್ಲೀಸ್ಟ್ ಬರೋ ಮಿನಿಮಮ್ ವ್ಯೂಸ್ ಕೂಡ ಬರಲ್ಲ. ಹಾಗಾಗಿ ಹೇಳ್ತಾ ಇರೋದು, ಅಪ್ಲೋಡ್ ಮಾಡೋವಾಗ ಹ್ಯಾಶ್ ಟ್ಯಾಗ್ನ ಸರಿಯಾಗಿರೋ ಜಾಗದಲ್ಲಿ ಹಾಕಿ. ತುಂಬಾ ಜನ ಮಾಡ್ತಾ ಇರೋ ತಪ್ಪೇನು ಗೊತ್ತಾ, ಹ್ಯಾಶ್ ಟ್ಯಾಗ್ನ ಟೈಟ್ಲಲ್ಲಿ ಹಾಕ್ತಾ ಇದ್ದೀರಾ. ಯಾಕೆ ಟೈಟ್ಲಲ್ಲಿ ಹಾಕ್ತಾ ಇದ್ದೀರಾ ನನ್ಗಂತೂ ಗೊತ್ತಿಲ್ಲ. ನೀವು ಚಾನಲ್ನ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಯಾರ್ದಾದ್ರೂ ಟೆಕ್ ವಿಡಿಯೋಗಳನ್ನಾದ್ರೂ ನೋಡ್ಕೊಬೇಕು. ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ನೀಟಾಗಿ ಹೇಳಿರ್ತಾರೆ. ಅದನ್ನು ನೋಡಿರಲ್ಲ ಅಂತ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. ಯಾಕೆ ಆ ಥರ ಟೈಟ್ಲಲ್ಲಿ ಹ್ಯಾಶ್ ಟ್ಯಾಗ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಹ್ಯಾಶ್ ಟ್ಯಾಗು ಇಂಪಾರ್ಟೆಂಟ್ ಇದೆ ವಿಡಿಯೋಗಳಿಗೆ, ಹಂಗಂತ ಹ್ಯಾಶ್ ಟ್ಯಾಗೇ ಇಂಪಾರ್ಟೆಂಟ್ ಅಂತಲ್ಲ. ಅದ್ರ ಬಗ್ಗೆ ನಾನು ಬೇಕಿದ್ರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲಿ ಜಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಹ್ಯಾಶ್ ಟ್ಯಾಗ್ಗಳನ್ನ ಸರಿಯಾಗಿರೋ ಜಾಗದಲ್ಲಿ ಹಾಕಿ. ಇನ್ನು ಟೈಟ್ಲಲ್ಲಿ ಹಾಕೋದ್ ಬಿಟ್ಟು ಇನ್ನು ಎಲ್ಲ ಹಾಕಬೇಕು ಅಂತಂದ್ರೆ ಹ್ಯಾಶ್ ಟ್ಯಾಗ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಬೇಕು, ಟೈಟ್ಲಲ್ಲಿ ಹಾಕಬಾರ್ದು ಯಾವತ್ತೂ ಕೂಡ. ಟೈಟ್ಲಲ್ಲಿ ಟೈಟ್ಲನ್ನೇ ಹ್ಯಾಶ್ ಟ್ಯಾಗ್ ಮಾಡ್ಬಿಟ್ಟಿರ್ತೀರಾ. ನಾನು ಸುಮಾರು ವಿಡಿಯೋಗಳನ್ನ ನೋಡಿದೆ, ಯಾಕೆ ಹಂಗೆ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ. ಏನಾದ್ರೂ ಇತ್ತು ಅಂತಂದ್ರೆ, ಈಗ ಹ್ಯಾಶ್ ಟ್ಯಾಗ್ ನಮ್ಮ, ಹ್ಯಾಶ್ ಟ್ಯಾಗ್ ಮನೆಯ, ಹ್ಯಾಶ್ ಟ್ಯಾಗ್ ಶಿವರಾತ್ರಿ, ಹ್ಯಾಶ್ ಟ್ಯಾಗ್ ಹಬ್ಬದ, ಹ್ಯಾಶ್ ಟ್ಯಾಗ್ ಶುಭಾಶಯಗಳು, ಈ ತರ ಆಗ್ತಾ ಇದ್ದೀರಾ. ಯಾಕೆ ಆ ತರ ಟೈಟ್ಲಲ್ಲಿ ಹಂಗಾಗ್ತಿದ್ರಾ ನಿಮಗೆ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. ಆ ತರ ಹಾಕ್ಬಾರ್ದು. ಹ್ಯಾಶ್ ಟ್ಯಾಗ್ಗಳನ್ನ ಟೈಟ್ಲಲ್ಲಿ ಯೂಸ್ ಮಾಡಬಾರ್ದು. ಹ್ಯಾಶ್ ಟ್ಯಾಗ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಬೇಕು. ಅದರಲ್ಲೂ ಕೂಡ ಹ್ಯಾಶ್ ಟ್ಯಾಗ್ಗಳನ್ನ ಜಾಸ್ತಿ ಹಾಕಬಾರ್ದು. ನಿಮ್ಮ ವಿಡಿಯೋ ರಿಲೇಟೆಡ್ ಏನಿರುತ್ತೆ ಅಲ್ಲ ಅಷ್ಟು ಮಾತ್ರ ಹ್ಯಾಶ್ ಟ್ಯಾಗ್ನ ಹಾಕಬೇಕು. ತುಂಬಾ ಹ್ಯಾಶ್ ಟ್ಯಾಗ್ಗಳನ್ನ ಹಾಕಂಗಿಲ್ಲ ಇವಾಗೂ ಅಷ್ಟೇ, ಯಾವಾಗ್ಲೂ ಅಷ್ಟೇನೆ. 10ಕ್ಕಿಂತ ಜಾಸ್ತಿ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಬಾರ್ದು ವಿಡಿಯೋದಲ್ಲಿ. ಆದಷ್ಟು ಕಮ್ಮಿ ಹ್ಯಾಶ್ ಟ್ಯಾಗ್ಗಳನ್ನ ಹಾಕಿ. ತುಂಬಾ ಹ್ಯಾಶ್ ಟ್ಯಾಗ್ಗಳು ಹಾಕಿದ್ರಿ ಅಂತಂದ್ರೆ ನಿಮ್ಮ ವಿಡಿಯೋಗೆ ಅಲ್ಲ ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಚಾನಲ್ನ ಡಿಸೇಬಲ್ ಮಾಡ್ತಾರೆ, ಅಥವಾ ಚಾನಲ್ನ ಡಿಲೀಟ್ ಮಾಡ್ತಾರೆ, ಅಥವಾ ವಿಡಿಯೋನ ಸಜೆಸ್ಟ್ ಕಳ್ಸಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹ್ಯಾಶ್ ಟ್ಯಾಗ್ನ ತುಂಬಾ ಕಮ್ಮಿ ಯೂಸ್ ಮಾಡಬೇಕು. ಬರೀ ನಿಮ್ಮ ವಿಡಿಯೋ ರಿಲೇಟೆಡ್ ಹ್ಯಾಶ್ ಟ್ಯಾಗ್ ಮಾತ್ರ ಹಾಕಬೇಕು. ಕೆಲವರಂತೂ ಬೇರೆಯವರ ವಿಡಿಯೋದು ಹ್ಯಾಶ್ ಟ್ಯಾಗ್ಗಳು ಹಾಕಿರ್ತಾರಲ್ಲ ಅದನ್ನೆಲ್ಲ ಕಾಪಿ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಹಾಕಕ್ ಹೋಗ್ಬೇಡಿ. ಬೇರೆಯವ್ರದ್ದು ಚಾನಲ್, ತುಂಬಾ ಗ್ರೋ ಆಗಿರೋ ಚಾನಲ್ಗಳದು ನೇಮ್ನ ಹ್ಯಾಶ್ ಟ್ಯಾಗ್ ಅಲ್ಲಿ ಹಾಕೊಂಡ್ರೆ ಅವ್ರದ್ದು ಸರ್ಚ್ ಮಾಡಿದಾಗ ನಮ್ದು ಸಿಗುತ್ತೆ ಅಂತೆಲ್ಲ ಮಾಡ್ತಾರಲ್ಲ. ಆ ತರ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ಹೋಗ್ತಾ 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 ನಿಮ್ ಚಾನಲ್ ಸಜೆಸ್ಟ್ಗೂ ಹೋಗಲ್ಲ, ಸರ್ಚಿಂಗ್ ಅಲ್ಲೂ ಸಿಗಲ್ಲ. ಬರೀ ಅವ್ರದಷ್ಟೇ ಹೋಗ್ತಾ ಇರುತ್ತೆ. ಅವ್ರು ಇನ್ನೂ ಮುಂದಕ್ಕೆ ಹೋಗ್ತಿರ್ತಾರೆ, ನೀವ್ ಅಲ್ಲೇ ಇರ್ತೀರಾ ಅಷ್ಟೇನೆ. ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸುಮಾರು ಜನ ನನಗೂ ಕೂಡ ಹೇಳಿದ್ರು, ದೊಡ್ಡ ದೊಡ್ಡ ಯೂಟ್ಯೂಬರ್ಗಳ್ದು ಹ್ಯಾಶ್ ಟ್ಯಾಗ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ ತರ ಎಲ್ಲ ಮಾಡಬೇಡಿ. ನಾನು ಹಾಕಿಲ್ಲ, ನನಗೆ ಬರೋ ವ್ಯೂಸ್ ಎಷ್ಟು ಬಂದ್ರೆ ಅಷ್ಟೇ ಸಾಕು. ವಿಡಿಯೋನ ಇಷ್ಟಪಟ್ಟು ಎಷ್ಟು ಜನ ನೋಡ್ತಾರೆ ಅಷ್ಟೇ ಸಾಕು ನನಗೆ. ನಾನು ಆ ತರ ಬೇರೆ ಹ್ಯಾಶ್ ಟ್ಯಾಗ್ಗಳನ್ನೆಲ್ಲ ಯೂಸ್ ಮಾಡ್ಕೊಳಕ್ ಹೋಗಲ್ಲ. ನೀವು ಕೂಡ ಅಷ್ಟೇನೆ ಅಂತ ತಪ್ಪನ ಮಾಡಬೇಡಿ. ಹೊಸಬ್ರು ಏನಂದ್ರೆ ವಿಡಿಯೋಗೆ ವ್ಯೂಸ್ ಬರ್ಲಿ ಅನ್ನೋ ಇದ್ರಲ್ಲಿ ಆತರ ಯಾರಾದ್ರೂ ಹೇಳಿದ್ರೆ ಆತರ ಕೇಳಿ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬಾ ವಿಡಿಯೋಗಳನ್ನ ನೋಡಿದೆ, ಎಲ್ಲರೂ ಕೂಡ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಹ್ಯಾಶ್ ಟ್ಯಾಗ್ನೆಲ್ಲನೂ ಟೈಟ್ಲಲ್ಲಿ ಬರೆಯೋದು. ಆ ಟೈಟ್ಲಲ್ಲಿ ಬರೆಯೋ ಹ್ಯಾಶ್ ಟ್ಯಾಗು ಕೂಡ ವಿಡಿಯೋ ರಿಲೇಟೆಡ್ ಅಲ್ಲ. ಅದನ್ನ ಟೈಟ್ಲ್ ಏನ್ ಬರ್ದಿರ್ತೀರಾ ಅದನ್ನೇ ಹ್ಯಾಶ್ ಟ್ಯಾಗ್ ಮಾಡ್ಬಿಡ್ತೀವಿ. ಒಂದೊಂದು ಪದಕ್ಕೂ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟಿರ್ತೀರಾ. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಅದು ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ವಿಡಿಯೋಗೂ ಪ್ರಾಬ್ಲಮ್ ಆಗುತ್ತೆ.
ಮುಂದೆ ಹೋಗ್ತಾ ಹೋಗ್ತಾ ಅದು ಚಾನಲ್ಲು ಯೂಸ್ಗೆ ಇಲ್ದಂಗೆ ಆಗ್ಬಿಡುತ್ತೆ, ಸಜೆಸ್ಟ್ಗೆ ಹೋಗಲ್ಲ ಚಾನಲ್ಲು. ಹಾಗಾಗಿ ನಿಮಗೆ ಮಿನಿಮಮ್ ವ್ಯೂಸೇ ಬರಲಿ ಪರವಾಗಿಲ್ಲ, ಕರೆಕ್ಟ್ ವೇನಲ್ಲಿ ಯೂಸ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ನೋಡಿ ತಿಳ್ಕೊಳ್ಳಿ, ಕೇಳಿ ತಿಳ್ಕೊಳ್ಳಿ, ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ಮಾಡಿ. ಒಂದೇ ದಿನಕ್ಕೆ ಎಲ್ಲಾನು ಚೇಂಜಸ್ ಆಗೋಗಲ್ಲ, ಎಲ್ಲದಕ್ಕೂ ಟೈಮ್ ಕೊಡಬೇಕಾಗತ್ತೆ. ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಚೇಂಜಸ್ ಆಗುತ್ತೆ. ಅರ್ಜೆಂಟಾಗಿ ವೈರಲ್ ಆಗ್ಬಿಡ್ಲಿ ಅನ್ನೋ ಥರ ಏನು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ತಪ್ಪುಗಳನ್ನ. ಅದು ನಿಮಗೆ ಪ್ರಾಬ್ಲಮ್ ಆಗೋದು, ಕೊನೆಗೆ ಚಾನಲ್ಲೇ ಹೋಗುತ್ತೆ ಹಂಗೆ ಮಾಡೋಕ್ಕೆ ಹೋದರೆ. ಇದನ್ನು ಹೇಳಬೇಕು ಅಂತ ಅನಿಸ್ತು, ತುಂಬ ಜನದ ವಿಡಿಯೋನ ನೋಡಿದ್ದೆ, ಹಾಗಾಗಿ ಇದನ್ನು ನಾನು ಹೇಳಬೇಕು ಅಂತ ಅನಿಸ್ಬಿಟ್ಟು ಇವತ್ತು ನಾನು ಈ ವಿಡಿಯೋನ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ಇನ್ನೂ ಯಾರಾದರೂ ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಯೂಸ್ ಆಗುತ್ತೆ, ಶೇರ್ ಮಾಡಿ ಅವ್ರಿಗೆಲ್ಲನೂ ಈ ವಿಡಿಯೋನ. ಯಾಕಂದರೆ ನಾನು ಹೇಳ್ತಿದ್ದೀನಲ್ಲ, ತುಂಬ ಜನ ಆ ಥರ ತಪ್ಪು ಮಾಡ್ತಾ ಇದ್ದೀರಾ, ನಾನು ನೋಡಿದ್ದೀನಿ ಸುಮಾರು ವಿಡಿಯೋಗಳನ್ನ. ಹಾಗಾಗಿ ಇವತ್ತು ನಾನು ಇದನ್ನು ಹೇಳಲೇಬೇಕು ಅಂತ ಅಂದ್ಬಿಟ್ಟು ಬಂದಿದ್ದು. ಇದರಲ್ಲಿ ಏನಾದರೂ ತಪ್ಪಿದ್ರೆ, ನಿನಗೇನು ಭಾರಿ ಗೊತ್ತಾ ಅಂತ ಎಲ್ಲ ಏನಾದರೂ ಇದ್ದರೆ, ನನಗೂ ನಿಜವಾಗ್ಲೂ ಅಷ್ಟೊಂದು ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ವಿಷಯನ ಅಟ್ಲೀಸ್ಟ್ ನನಗೆ ಗೊತ್ತಿರೋ ವೇನಲ್ಲಿ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇನೆ. ನಾನು ಭಾರಿ ತಿಳ್ಕೊಂಡಿದ್ದೀನಿ ಆ ಥರ ಎಲ್ಲ ನಾನು ವಿಡಿಯೋನ ಮಾಡ್ತಾ ಇಲ್ಲ. ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ವಿಷಯ, ನನಗಿಂತ ಕಮ್ಮಿ ಗೊತ್ತಿರೋರು ಇರ್ತಾರಲ್ಲ, ಅವ್ರಿಗೆ ಯೂಸ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಗೊತ್ತಿರೋರಿಗೆ ಓಕೆ, ನಿಮಗೆ ಈ ವಿಡಿಯೋ ಅವಶ್ಯಕತೆ ಇರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಯಲ್ಲಿ ಆವಾಗಲೇ ಹೇಳ್ದಾಗೆ ನಾನು ಒಂದೆರಡು ಕಮೆಂಟ್ಗಳ ಬಗ್ಗೆ ಹೇಳಬೇಕಿತ್ತು. ಲಾಸ್ಟ್ ವಿಡಿಯೋ ತುಂಬ ಚೆನ್ನಾಗಿ ನನಗೆ ವ್ಯೂಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಆ ವಿಡಿಯೋ ಅಷ್ಟು ವ್ಯೂಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ವ್ಯೂಸ್ ಕೂಡ ಬಂದಿದೆ, ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ದೀರಾ ಎಲ್ಲರೂ ಕೂಡ. ಯಾರೆಲ್ಲ ನನಗೆ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ನನಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಓಕೆ, ನನಗೂ ಒಂದು ಈ ಥರ ಇನ್ಫಾರ್ಮೇಷನ್ ವಿಡಿಯೋ, ಎಜುಕೇಟ್ ಮಾಡುವಂಥ ವಿಡಿಯೋ ಮಾಡಬಹುದು, ನನಗೂ ಕೂಡ ಆಗತ್ತೆ ಅಂತ ಗೊತ್ತಾಯಿತು ನನಗೆ. ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ ಇನ್ಮೇಲೆ. ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಜೊತೆಯಲ್ಲಿ ಆವಾಗಲೇ ಹೇಳ್ದಂಗೆ ನಾನು ಎರಡು ಕಮೆಂಟ್ ಬಗ್ಗೆ ಹೇಳಬೇಕಾಗಿತ್ತು. ಒಬ್ರು ಕೇಳಿದ್ರು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ನೆಗೆಟಿವ್ ಕಮೆಂಟ್ಸ್ ಡಿಲೀಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ನಾನು ಅವರಿಗೆ ಕಮೆಂಟಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ. ಆದರೂ ಈ ಥರ ಕನ್ಫ್ಯೂಷನ್ ಇನ್ನೂ ತುಂಬ ಜನಕ್ಕೆ ಇರುತ್ತೆ ಅಲ್ವಾ, ಅವರಿಗೋಸ್ಕರನೂ ಯೂಸ್ ಆಗುತ್ತೆ ಅಂತ ನಾನು ಇವತ್ತು ಇದನ್ನ ಹೇಳಬೇಕು ಅಂತ ಈ ವಿಡಿಯೋದಲ್ಲೇ ಸೇರಿಸಿ ಹೇಳ್ತಾ ಇದ್ದೀನಿ. ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಕಮೆಂಟ್ಗಳು ಯಾವುದಾದ್ರೂ ಬಂದಿರಲಿ, ಅದು ಮಾನಿಟೈಸೇಷನ್ಗೂ ಕಮೆಂಟ್ಗೂ ಯಾವ ಸಂಬಂಧನೂ ಇಲ್ಲ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋವಾಗ ಏನು ಚೆಕ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಮಾನಿಟೈಸ್ ಆಗಿರೋ ವಿಡಿಯೋದಲ್ಲಿ ಹೇಳಿದ್ದೆ. ಇದರಲ್ಲೂ ಕೂಡ ಹೇಳ್ತೀನಿ, ಅದನ್ನೇ ನೋಡಿ ಅಂತ ನಾನೇನು ಹೇಳ್ತಾ ಇಲ್ಲ, ಇದರಲ್ಲೂ ಕೂಡ ಹೇಳ್ತೀನಿ. ಏನಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಆಗಲಿ, ಕಾಪಿರೈಟ್ ಕ್ಲೈಮ್ ಆಗಲಿ, ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಅದ್ರದ್ದು ಏನಾದರೂ ಕ್ಲೈಮ್ ಏನಾದರೂ ಬಂದಿತ್ತು ಅಂತಂದರೆ ಅಂಥವೆಲ್ಲ ಏನು ಇರಬಾರ್ದು ಅಷ್ಟೇನೆ. ಇನ್ನು ಡಿಸ್ಕ್ರಿಪ್ಷನ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿರಬೇಕು. ತುಂಬ ಸಿಕ್ಪಕ್ಕಿದ್ದನ್ನೆಲ್ಲ ತುಂಬಿಸೋದು, ಸಿಕ್ಕಾಪಟ್ಟೆ ಲಿಂಕ್ಸ್ಗಳನ್ನ ತುಂಬಿಸೋದು ಅಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಷ್ಟು ಬಿಟ್ಟು ಇನ್ನು ಕಮೆಂಟ್ಗಳ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮಗೆ ಕಮೆಂಟ್ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಅನ್ನೋದಾದರೆ ಆ ಕಮೆಂಟ್ನ ಅಲ್ಲೇ ರಿಮೂವ್ ಮಾಡಿ, ಅದನ್ನ ಇಟ್ಕೊಳ್ಳೇಬೇಕು ಅನ್ನೋದೇನಿಲ್ಲ. ಕಮೆಂಟ್ನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ರಿಮೂವ್ ಮಾಡಿ ಅಷ್ಟೇನೆ. ನಾನು ಹಾಗೆ ಮಾಡ್ತೀನಿ, ನನಗೆ ಇಷ್ಟ ಆಗಿರೋ ಕಮೆಂಟ್ಗಳು ಬಂದರೆ ನಾನು ರಿಮೂವ್ ಕೊಡ್ತಾ ಇರ್ತೀನಿ ಅಷ್ಟೇನೆ. ಇನ್ನು ಅದು ಬಿಟ್ಟು ಇನ್ನೊಂದು ಒಬ್ರು ಕೇಳಿದ್ರು, ನಾನು ಅಡಿಗೆ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನನಗೆ ಮ್ಯೂಸಿಕ್ಕು ಮತ್ತು ಈ ತಮ್ನೇಲು ಅದೆಲ್ಲನೂ ಗೊತ್ತಾಗ್ತಿಲ್ಲ ಹೇಳಿ ಅಂತ ಅಂದ್ಬಿಟ್ಟು. ನಿಮಗೆ ಮ್ಯೂಸಿಕ್ಕು ಯೂಟ್ಯೂಬು ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡ್ತೀವಿ ಅಲ್ಲ ನಾವು ಕ್ರೋಮಲ್ಲಿ, ಅದರಲ್ಲೇ ಯೂಟ್ಯೂಬಲ್ಲೇ ಮ್ಯೂಸಿಕ್ ಇದೆ, ತುಂಬ ಮ್ಯೂಸಿಕ್ ಇದೆ, ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ಅದಕ್ಕೆ ಯಾವುದೇ ಥರ ನಿಮಗೆ ಕಾಪಿರೈಟ್ ಆಗಲಿ ಏನು ಬರಲ್ಲ, ಅದು ಯೂಟ್ಯೂಬಲ್ಲೇ ಇರೋ ಮ್ಯೂಸಿಕ್ ಆಗಿರೋದ್ರಿಂದ ಅದನ್ನು ತಗೊಳ್ಳಿ. ಅದು ಬಿಟ್ಟು ಬೇರೆ ಮ್ಯೂಸಿಕ್ಗಳನ್ನ ಹಾಕ್ಕೊಳಕ್ಕೆ ಹೋಗಬೇಡಿ ವಿಡಿಯೋದಲ್ಲಿ. ಇನ್ನು ತಮ್ನೇಲ್ನ ತುಂಬಾ ಜನ ಅಡುಗೆ ಮಾಡೋರು ಅಂದ್ರೆ ಕುಕಿಂಗ್ ಚಾನಲ್ಗಳು ಇಟ್ಕೊಂಡಿರೋರು ತುಂಬಾ ಜನ ತಮ್ನೇಲ್ಗಳನ್ನ ಮಾಡ್ತಿರ್ತಾರೆ. ನೋಡಿ, ತಮ್ನೇಲ್ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದಾದ್ರೆ ಕೇಳಿ, ನಾನು ಅದನ್ನ ಬೇಕಿದ್ರೆ ಯಾವ ತರ ತಮ್ನೇಲ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನು ಅದೇ ಯಾವ ತರ ಅಂದ್ರೆ ಹೆಂಗೆ ಅದು ಏನು ಹಾಕಬೇಕು ಅದರಲ್ಲಿ ಅಂದ್ರೆ, ಏನು ನೀವು ಮಾಡಿರೋ ಅಡುಗೆದೇ ಒಂದು ಒಳ್ಳೆ ಫೋಟೋ, ನಿಮ್ದೊಂದು ಫೋಟೋ ಚೆನ್ನಾಗಿ ಒಂದು ಲೈನು ಬರೆದ್ರೆ ಆಗತ್ತೆ ತಮ್ನೇಲಲ್ಲಿ ಅಷ್ಟೇನೆ. ಅಷ್ಟೇ. ಇನ್ನೊಂದೇನೋ ಕೇಳಿದ್ರು, ಕಮೆಂಟ್ ಸಿಗ್ತಾ ಇಲ್ಲ ನನಗಿಲ್ಲಿ.
ವಿಡಿಯೋ ಎಡಿಟಿಂಗು, ಮ್ಯೂಸಿಕ್ಕು, ತಮ್ನೇಲು. ವಿಡಿಯೋ ಎಡಿಟಿಂಗ್ ಕೂಡ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಎಡಿಟ್ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು, ಯಾವ ಥರ ಎಡಿಟ್ ಮಾಡ್ಕೊಬೇಕು, ಯಾವ ಆ್ಯಪ್ ಯೂಸ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ಅದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಇಷ್ಟೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಇಲ್ಲಿ ತನಕ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ವೆಯ್ಟ್ ಮಾಡ್ತಾ ಇರಿ. ಇನ್ನೂ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ತೊಗೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್ ಎಲ್ಲರಿಗೂ.